ಹಯಗ್ರೀವ ಪೂಜಾ ವಿಧಾನ. ಶ್ರೀ ಗರುಡ ಪುರಾಣ. ಸೂತ ಮಹರ್ಷಿಗಳು ಶೌನಕಾದಿ ಮುನಿಗಳಿಗೆ ಹಯಗ್ರೀವ ಪೂಜಾ ವಿಧಾನವನ್ನು ಈ ರೀತಿಯಾಗಿ ಹೇಳತೊಡಗಿದರು. ಹಯಗ್ರೀವ ಪೂಜೆಯ ಮೂಲ ಮಂತ್ರವು ಪರಮ ಪುಣ್ಯಶಾಲಿಯಾದುದು, ಸಕಲ ವಿದ್ಯೆಗಳನ್ನು ಪ್ರಸಾದಿಸುವಂತಹದ್ದು, ಓಂಕಾರಯುಕ್ತವಾದುದು. ಅದಂತಹ ಮಂತ್ರವೇ ಇದು. ಓಂ ಸೌಂ ಕ್ಷೌಂ ಶಿರಸೇನ್ ನಮಃ. ಮೊದಲಿಗೆ ಎಂದಿನಂತೆಯೇ ಮಂತ್ರಗಳಿಂದ ಅಂಗನ್ಯಾಸ, ಕರನ್ಯಾಸವನ್ನು ಮಾಡಬೇಕು. ಈ ಮಂತ್ರಗಳನ್ನು ಈಗಾಗಲೇ ಕೊಡಲಾಗಿದೆ. ಹಯಗ್ರೀವನು ಶಂಖದಂತೆ, ಕಂದಪುಷ್ಪದಂತೆ, ಚಂದ್ರನಂತೆ ಶ್ವೇತವರ್ಣನು. ಆತನ ದೇಹಕಾಂತಿ ಕಮಲನಾಳ ತಂತು ರಚಿತ ಧಾತು ಕಾಂತಿಯೊಂದಿಗೆ ಸಮಾನವಾಗಿ ಪ್ರಕಾಶಿಸುತ್ತಿರುತ್ತದೆ. ಆತನ 4 ಕೈಗಳಲ್ಲಿ ಶಂಖ, ಚಕ್ರ, ಗದಾಪದ್ಮಗಳು ಹಸುವಿನ ಹಾಲಿನಂತೆ ಕೋಟಿ ಸೂರ್ಯ ಪ್ರಭಗಳನ್ನು ಪ್ರಕಾಶಿಸುತ್ತಿರುತ್ತದೆ. ಈ ಸರ್ವವ್ಯಾಪಿಯಾದ ದೇವನು ಮಕುಟ ಕುಂಡಲ ವನಮಾಲಾ ಸುಶೋಭಿತನಾದ ಸುದರ್ಶನಯುಕ್ತನಾಗಿ ಸುಂದರ ದರಹ ಸವ್ಯಾಪಿತ ಕಪೋಲಗಳನ್ನು ಹೊಂದಿ ಪೀತಾಂಬರಧಾರಿಯಾಗಿ ಮಂಗಳ ಸ್ವರೂಪನಾಗಿರುತ್ತಾನೆ. ಸಕಲ ದೇವತೆಗಳನ್ನು ತನ್ನಲ್ಲೇ ಹೊಂದಿರುವ ಈ ವಿರಾಟ್ ದೇವನ ಸಾಧಕನು ತನ್ನ ಮನಸ್ಸಿನಲ್ಲಿ ಭಾವಿಸಿಕೊಂಡು ಅಂಗಮಂತ್ರಗಳಿಂದ, ಮೂಲ ಮಂತ್ರದಿಂದ ನ್ಯಾಸ ಮಾಡಬೇಕು. ನಂತರ ಮೂಲ ಮಂತ್ರದೊಂದಿಗೆ ಶಂಖ ಪದ್ಮಾದಿಗಳ ಮಂಗಳಮಯ ಮುದ್ರೆಗಳನ್ನು ಪ್ರದರ್ಶಿಸಬೇಕು. ನಂತರ ಹಯಗ್ರೀವನ ವಾಸಕ್ಕೆ ಹತ್ತಿರದಲ್ಲಿರುವ ಇತರೆ ದೇವತೆಗಳನ್ನು ಆವಾಹನೆ ಮಾಡಬೇಕು. ಓಂ ಹಯಗ್ರೀವಾಸನಸ್ಯ ಆಗಚ್ಚತ ಚ ದೇವತಾ, ಈ ಮಂತ್ರದಿಂದ ಆವಾಹನೆ ಮಾಡಬೇಕು. ನಂತರ ಒಂದು ಸ್ವಸ್ತಿಕ ಅಥವಾ ಸರ್ವದಿಂದ ಭದ್ರಮಂಡಲವನ್ನು ದೇವತೆಗಳನ್ನು ಪೂಜಿಸಿ ದ್ವಾರದಲ್ಲಿ ಧಾತನನ್ನು ವಿಧಾತನನ್ನು ಪೂಜಿಸಬೇಕು. ತದನಂತರ ಸಮಸ್ತ ಪರಿವಾರಾಯ ಅಚ್ಯುತಾಯ ನಮಃ ಎಂಬ ಮಂತ್ರದಿಂದ ಮಂಡಲ ಮಧ್ಯದಲ್ಲಿ ವಿಷ್ಣು ಭಗವಾನರನ್ನು ಪೂಜಿಸಿ ದ್ವಾರದಲ್ಲಿ ಗಂಗೆ ಮಹಾದೇವಿಯರನ್ನು, ಶಂಖ ಪದ್ಮ ಎಂಬ ನಿಧಿಗಳನ್ನು, ಅಗ್ರಭಾಗದಲ್ಲಿ ಗರುಡನನ್ನು, ಮಧ್ಯಭಾಗದಲ್ಲಿ ಆಧಾರ ಶಕ್ತಿಯನ್ನು ಪೂಜಿಸಬೇಕು. ಆ ಮಂತ್ರವನ್ನು ಈಗಾಗಲೇ ಹೇಳಲಾಗಿದೆ. ಆಗ ಕೂರ್ಮ, ಅನಂತ, ಪೃಥ್ವಿ ದೇವತೆಗಳನ್ನು ಪೂಜಿಸಿ ಆಗ್ನೇಯದಲ್ಲಿ ಧರ್ಮನನ್ನು, ನೈಋತ್ಯದಲ್ಲಿ ಜ್ಞಾನವನ್ನು, ವಾಯುವ್ಯದಲ್ಲಿ ವೈರಾಗ್ಯವನ್ನು, ಈಶಾನ್ಯದಲ್ಲಿ ಐಶ್ವರ್ಯವನ್ನು ಪೂಜಿಸಬೇಕು. ಆ ನಂತರ ಕ್ರಮವಾಗಿ ಪೂರ್ವಾದಿ ದಿಕ್ಕುಗಳಲ್ಲಿ ಅಧರ್ಮ, ಅಜ್ಞಾನ, ಅವೈರಾಗ್ಯ, ಅನೈಶ್ವರ್ಯಗಳನ್ನು ಸಹ ಅರ್ಚಿಸಬೇಕು. ಮಂಡಲ ಮಧ್ಯದಲ್ಲಿ ಸತ್ವ, ರಜಸ್, ತಮೋಗುಣಗಳನ್ನು, ಕಂದಗಡ್ಡೆ ನಾಳ ಪದ್ಮಗಳನ್ನು ವಿದ್ಯುಕ್ತವಾಗಿ ಪೂಜಿಸಬೇಕು. ಆರ್ಕ, ಸೋಮ, ಅಗ್ನಿಮಂಡಲಗಳನ್ನು ಸಹ ಪೂಜಿಸಬೇಕು. ವಿಮಲಾದಿ ಶಕ್ತಿಗಳು 9 ಪೂರ್ವದಿಂದ ಆರಂಭಿಸಿ ಕ್ರಮವಾಗಿ ಎಲ್ಲ ದಿಕ್ಕುಗಳಲ್ಲಿ ಅವರವರ ಮಂತ್ರಗಳಿಂದ ಶ್ರೀಧರ ಪೂಜೆ ವಿಧಾನದಂತೆಯೇ ಪೂಜಿಸಬೇಕು. ನಂತರ ಒಂದು ಮಂಗಳಮಯ ಆಸನವನ್ನು ಸ್ನಾನ, ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯಗಳೊಂದಿಗೆ ಪೂಜಿಸಿ ದೇವಾದಿ ದೇವನಾದ ಭಗವಂತನಾದ ಹಯಗ್ರೀವನನ್ನು ಆವಾಹನೆ ಮಾಡಿ ನ್ಯಾಸವನ್ನು ಸಹ ಮಾಡಬೇಕು. ಧ್ಯಾನವನ್ನು ಮಾಡಿಕೊಂಡು ಶಂಖ ಚಕ್ರಾದಿಗಳ ಮಂಗಳ ಮುದ್ರೆಗಳನ್ನು ಪ್ರದರ್ಶಿಸಬೇಕು. ನಂತರ ಪಾದ್ಯ, ಅರ್ಘ್ಯ, ಅಚಮನ ಸ್ಥಾನಗಳನ್ನು ಪ್ರದಾನ ಮಾಡಬೇಕು. ಈ ವಸ್ತ್ರ ಪ್ರದಾನವನ್ನು ಅಚಮನಕ್ಕೂ ಮೊದಲು ಮಾಡಬೇಕು. ಯಜ್ಞೋಪವೀತವನ್ನು ಕೊಡಬೇಕು. ನಂತರ ಭೈರವ ದೇವನನ್ನು ಮೂಲ ಮಂತ್ರದಿಂದ ಆಹ್ವಾನಿಸಿ ಪಾದ್ಯಾದಿಗಳನ್ನು ಅರ್ಪಿಸಿ ಯಥಾವಿಧಿಯಾಗಿ ಪೂಜಿಸಬೇಕು. ನಂತರ ಶುಭದಾಯಿನಿ, ಐಶ್ವರ್ಯ ಪ್ರದಾತ್ರಿಗಳಾದ ಲಕ್ಷ್ಮೀದೇವಿಯನ್ನು ಪೂಜಿಸಬೇಕು. ನಂತರ 4 ದಿಕ್ಕುಗಳಲ್ಲಿಯೂ ಈ ರೀತಿ ಪೂರ್ವದಲ್ಲಿ ಓಂ ಶಂಖಾಯ ನಮಃ, ದಕ್ಷಿಣದಲ್ಲಿ ಓಂ ಪದ್ಮಾಯ ನಮಃ, ಪಶ್ಚಿಮದಲ್ಲಿ ಓಂ ಚಕ್ರಾಯ ನಮಃ, ಉತ್ತರದಲ್ಲಿ ಓಂ ಗದಾಯೇ ನಮಃ ಎಂದು ಉಚ್ಚರಿಸುತ್ತಾ ಆಯಾ ವಸ್ತುಗಳನ್ನು ಅರ್ಪಿಸಬೇಕು. ನಂತರ ಅದೇ ಕ್ರಮದಲ್ಲಿ ಓಂ ಖಡ್ಗಾಯ ನಮಃ, ಓಂ ಮುಸಲಾಯ ನಮಃ, ಓಂ ಪಾಶಾಯ ನಮಃ, ಓಂ ಅಂಕುಶಾಯ ನಮಃ ಎಂಬ ಮಂತ್ರಗಳಿಂದ ಆಯಾ ಆಯುಧಗಳನ್ನು, ಅವುಗಳ ಮಧ್ಯದಲ್ಲಿ ಓಂ ಸಶರಾಯ ಧನುಷೇ ನಮಃ
ಎಂಬ ಮಂತ್ರದಲ್ಲಿ ಬಿಲ್ಲುಗಳನ್ನು ಸ್ಥಾಪಿಸಿ ಪೂಜಿಸಬೇಕು. ಅದೇ ಕ್ರಮದಲ್ಲಿ ಓಂಕಾರವನ್ನು ಯನು ನಮಃ ವನ್ನಿಟ್ಟು ಶ್ರೀವತ್ಸ ಕೌಸ್ತುಭ ವನಮಾಲಾ ಪೀತಾಂಬರಗಳನ್ನು ಪೂಜಿಸಿ ಮತ್ತೆ ಶಂಖಾದಿಧಾರಿಯಾದ ಹಯಗ್ರೀವ ಸ್ವಾಮಿಯನ್ನು ಅರ್ಚಿಸಬೇಕು. ಅನಂತರ ಬ್ರಹ್ಮ, ನಾರದ, ಸಿದ್ಧ, ಗುರು, ಪರಗುರು, ಗುರುಪಾದಿಕೆಗಳನ್ನು ಕ್ರಮವಾಗಿ ಓಂ ಬ್ರಹ್ಮಣೇ ನಮಃ, ಓಂ ನಾರದಾಯ ನಮಃ, ಓಂ ಸಿದ್ಧಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಪರಗುರುಭ್ಯೋ ನಮಃ, ಓಂ ಗುರು ಪಾದುಕಾಭ್ಯೋ ನಮಃ ಎಂಬ ಮಂತ್ರಗಳಿಂದ ಪೂಜಿಸಬೇಕು. ಈಗ ಪೂರ್ವ ದಿಕ್ಕಿನಿಂದ ಆರಂಭಿಸಿ ಇಂದ್ರಾದಿ ದಿಕ್ಪಾಲಕರನ್ನು, ಊರ್ಧ್ವ ಅಧೋ ದಿಶೆಗಳಲ್ಲಿ ಬ್ರಹ್ಮನನ್ನು, ಅನಂತನನ್ನು ಈ ಮಂತ್ರಗಳಿಂದ ಪೂಜಿಸಬೇಕು. ಓಂ ಸವಾಹನಾಯ ಸಪರಿವಾರಾಯ ಎಂಬ ಉಪಸರ್ಗವನ್ನು ಎಲ್ಲರಿಗೂ ಸೇರಿಸುತ್ತಾ ಇಂದ್ರಾಯ ನಮಃ, ಅಗ್ನಿಯೇ ನಮಃ, ಯಮಾಯ ನಮಃ, ನಿರತಿಯೇ ನಮಃ, ವರುಣಾಯ ನಮಃ, ವಾಯುವೇ ನಮಃ, ಸೋಮಾಯ ನಮಃ, ಈಶಾನಾಯ ನಮಃ, ಬ್ರಹ್ಮಣೇ ನಮಃ, ಅನಂತಾಯ ನಮಃ ಎಂಬ ಮಂತ್ರಗಳಿಂದ ದೇವತೆಗಳೆಲ್ಲರನ್ನೂ ಪೂಜಿಸಬೇಕು. ನಂತರ ಓಂ ವಜ್ರಾಯ ನಮಃ, ಓಂ ಶಕ್ತಿಯೇ ನಮಃ, ಓಂ ದಂಡಾಯ ನಮಃ, ಓಂ ಖಡ್ಗಾಯ ನಮಃ, ಓಂ ಪಾಶಾಯ ನಮಃ, ಓಂ ಧ್ವಜಾಯ ನಮಃ, ಓಂ ಗದಾಯೇ ನಮಃ, ಓಂ ಚಕ್ರಾಯ ನಮಃ ಎಂಬ ಮಂತ್ರಗಳಿಂದ ಪದ್ಮವನ್ನು ಈಶಾನ್ಯ ಕೋನದಲ್ಲಿ ಓಂ ವಿಶ್ವಕ್ಸೇನಾಯ ನಮಃ ಎಂಬ ಮಂತ್ರದಿಂದ ಆತನನ್ನು ಪೂಜಿಸಿ ಆನಂತರ ಅನಂತನನ್ನು ಮತ್ತೆ ಅರ್ಚಿಸಬೇಕು. ನಂತರ ಹಯಗ್ರೀವನ ಮೂಲ ಮಂತ್ರದಿಂದ ಸರ್ವೋಪಚಾರಗಳೊಂದಿಗೆ ಮತ್ತೆ ಪೂಜಿಸಿ ಪ್ರದಕ್ಷಿಣೆಯಾಗಿ ಯಥಾಶಕ್ತಿಯಾಗಿ ಮೂಲಮಂತ್ರ ಜಪವನ್ನು ಮಾಡಿ ಅದನ್ನು ಆತನಿಗೆ ಅರ್ಪಿಸಿ ಈ ರೀತಿ ಸ್ತುತಿಸಬೇಕು. ಓಂ ನಮೋ ಅಯಶಿರಸೆ ವಿದ್ಯಾಧ್ಯಕ್ಷಾಯ ವೈ ನಮಃ, ಓಂ ವಿದ್ಯಾಸ್ವರೂಪಾಯ ವಿದ್ಯಾಧಾತ್ರೆ ನಮೋ ನಮಃ, ನಮಃ ಶಾಂತಾಯ ದೇವಾಯ ತ್ರಿಗುಣಾತ್ಮನೇ ನಮಃ, ಸುರಾಸುರ ನಿಹಂತ್ರೇ ಚ ಸರ್ವದುಷ್ಟವಿಷಾನಿನೇ ಸರ್ವಲೋಕಾಧಿಪತಿಯೇ ಬ್ರಹ್ಮರೂಪಾಯ ವೈ ನಮಃ, ನಮಶ್ಚೇಶ್ವರ ವಂದ್ಯಾಯ ಶಂಖಚಕ್ರಧರಾಯ ನಮಃ ಚ, ನಮ ಅಧ್ಯಾಯ ಧಾಂತಾಯ ಸರ್ವಸತ್ವಹಿತಾಯ ಚ ತ್ರಿಗುಣಾಯ ಗುಣಾಯೈನ ಬ್ರಹ್ಮವಿಷ್ಣು ಸ್ವರೂಪಿಣಿ ಕರ್ತ್ರೇ ಅರ್ಥೇ ಸುರೇಶಾಯ ಸರ್ವಗಾಯ ನಮೋ ನಮಃ ಈ ರೀತಿಯಾಗಿ ಸ್ತುತಿಸಿ ಸಾಧಕನು ತನ್ನ ಮನಃಕಮಲ ಮಧ್ಯದಲ್ಲಿ ಶಂಖಚಕ್ರ ಗದಾಧಾರಿ ಕೋಟಿ ಸೂರ್ಯ ಕಾಂತಿ ಸಮಪ್ರಭುವಾದ ಹಯಗ್ರೀವನನ್ನು ಇಟ್ಟುಕೊಂಡು ಧ್ಯಾನ ಮಾಡಬೇಕು. ಈ ಪೂಜೆಯನ್ನು ಮಾಡುವವರಿಗೆ ಪರಮಪದವು ಪ್ರಾಪ್ತಿಯಾಗುತ್ತದೆ.